ನಮಸ್ತೆ ವೀಕ್ಷಕರೇ, ವೇದಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಸಿಹಿ ಗೆಣಸು ಬಳಸಿ ಪುರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಒಂದು ಅರ್ಧ ಕೆಜಿ ಗೆಣಸು ತೊಗೊಂಡಿದ್ದೀನಿ. ಅದರಲ್ಲಿ 2 ಮಾತ್ರ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಬೇಯಿಸ್ಕೊಂಡಿದ್ದೀನಿ. ಅದರಲ್ಲಿ ಸಿಪ್ಪೆ ತೆಗೆದು ಒಂದು 4 ಪೀಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಕೈಯಿಂದನೇ ಇದನ್ನು ಚೆನ್ನಾಗಿ ಕಿವುಸ್ಕೋಬೇಕು. ಎಲ್ಲೂ ಸಹ ಗಂಟು ಥರ ಇರಬಾರ್ದು. ಆ ಥರ ಚೆನ್ನಾಗಿ ಕಿವುಸ್ಕೋಬೇಕು. ಇದನ್ನು ನೋಡಿ, ಈ ಥರ ಚೆನ್ನಾಗಿ ಕಿವುಸ್ಕೋಬೇಕು. ಅದು ಚೆನ್ನಾಗಿ ಕಿವುಸ್ಕೊಂಡಿದ್ದೀನಿ. 1 ಟೀ ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು. ಈಗ ಸಣ್ಣದಾಗಿರೋ ಬೌಲಿಂದ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದರಿಂದ ಅರ್ಧ ಬೌಲ್ ಮಾತ್ರ ನಾನು ಹಿಟ್ಟು ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೋಬೇಕು. ಅಂದರೆ ಚೆನ್ನಾಗಿ ನಾದಬೇಕಿದೆ. ಗೆಣಸು ಹಿಟ್ಟು ತೇವಾಂಶ ಚೆನ್ನಾಗಿ ಹಿಡಿಬೇಕದು. ಯಾವುದೇ ಕಾರಣಕ್ಕೂ ನೀರು ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಹಿಟ್ಟು ತೆಳುವಾಯ್ತು. ನನಗೆ ಒಂಚೂರು ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, 1 ಬೌಲ್ ಹಿಟ್ಟಿನಲ್ಲಿ ಇಷ್ಟು ಉಳಿದಿದೆ. ಈ ಸಿಹಿ ಗೆಣಸು ಪುರಿ ಮಾಡಿದ್ರೆ ಜಾಸ್ತಿ ಹಿಟ್ಟು ಸಹ ಎಳೆಯಲ್ಲ. ನೋಡಿ, ಇಷ್ಟು ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಇವಾಗ ನಾದ್ಕೋಬೇಕು. ನಮ್ಮ ಮಾಮೂಲಿ ಪುರಿ ಮಾಡಿದಾಗ ಯಾವ ಹದಕ್ಕೆ ನಾವು ಹಿಟ್ಟು ಕಣ ಮಾಡ್ಕೊತೀವೋ ಅದೇ ಥರ ಇದನ್ನು ಸಹ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಇದನ್ನು ನಾದ್ತೀವೋ ಅಷ್ಟೇ ಚೆನ್ನಾಗಿ ಪುರಿ ಸಹ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಅಂತ. ಇವಾಗ ಒಂಚೂರು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಿವುಸ್ಕೊಂಡು ಇದನ್ನು ನಾದಬೇಕು. ಎಣ್ಣೆ ಎಲ್ಲ ಒಳಗೆ ಹೋಗಬೇಕು. ಆಗ ಪುರಿನೂ ಚೆನ್ನಾಗಿ ಉಬ್ಬುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕಿವುಸ್ಬೇಕು ಇದನ್ನು ಕೈಯಿಂದ. ಆಗಲೇ ಪುರಿ ಚೆನ್ನಾಗಿ ಬರುತ್ತೆ. ಸಾಕು ಇಷ್ಟು. ಇದನ್ನು ಚೆನ್ನಾಗಿ ನಾದ್ಕೊಂಡು ರೆಸ್ಟಿಗೆ ಬಿಡಬೇಕು. ನಾನು ರೆಸ್ಟಿಗೆ ಬಿಟ್ಟಿದ್ದೀನಿ. ಇವಾಗ ರೆಸ್ಟಿಗೆ ಬಿಟ್ಟಿದ್ದ ಕಣನ ಎತ್ಕೊಂಡು ಈ ಥರ ಇನ್ನೊಂದು ಸರ್ತಿ ನಾದ್ಕೊತಾ ಇದ್ದೀನಿ. ನಾದ್ಕೊಂಡು ಸಣ್ಣದಾಗಿ ಉಂಡೆ ಮಾಡಿಕೊಂಡು ನಮಗೆ ಪುರಿ ಯಾವ ಇದರಲ್ಲಿರಬೇಕು ಅಂದರೆ ಯಾವ ಪಾತ್ರದಲ್ಲಿರಬೇಕು, ಎಷ್ಟು ದೊಡ್ಡದಿರಬೇಕು ಅಂತ ನೋಡಿ ಉಚ್ಕೋಬೇಕು.